ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಕಳಿಸಿದ್ದೀವಿ ಸರ್. VXI VXI ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? 14 ಸರ್ ಮಾಡಲು. 2014. 14. ಓಕೆ, ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ನೀವೇ ಸೆಕೆಂಡ್ ಓನರಾ? ಹ್ಞೂ. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ನಾವು ಸರ್ ಅದು ಒಂದು 2 ತಿಂಗಳಾಗಿದೆ ತಗೊಂಡು ಅಷ್ಟೇ. ಹೆಸರಿಗೆ ಮಾಡಿಸ್ಕೊಂಡಿರಲಿಲ್ಲ ಅದು ಗಾಡಿ. ಓಕೆ, ಅದು ದೊಡ್ಡ ಗಾಡಿ ತಮ್ಮನ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ನಮ್ಮ ಹೆಸರಿಗೆ ಆಗಿಲ್ಲ ಅದು. ಅಂದ್ರೆ ಇನ್ನು ಬೇರೆ ಹೆಸರಲ್ಲಿದೆ, ನೀವು ತಗೊಂಡು 2 ತಿಂಗಳಾಗಿದೆ? ಅಷ್ಟೇ. 2 ತಿಂಗಳೂ ಆಗಿಲ್ಲ, ಒಂದೂವರೆ ತಿಂಗಳು ಆಗಿದೆ ಅಷ್ಟೇ. ಹಾಂ. ಮತ್ತೆ ಗಾಡಿ ಕೊಡ್ತಿರೋದು ಏನಾದ್ರು ಉದ್ದೇಶ ದೊಡ್ಡ ಗಾಡಿ ತಗೊಂತು ಅಂತನಾ? ಹಾಂ. ಓಕೆ, ಬೇರೆ ಏನೋ ಪ್ರಾಬ್ಲಮ್ ಇದೆಯಾ ಗಾಡಿ? ಇಲ್ಲ ಏನಿಲ್ಲ ಸರ್, ಪ್ರಾಬ್ಲಮ್ ಏನಿಲ್ಲ. ಓಕೆ, ಪ್ಯೂರ್ ಪೆಟ್ರೋಲಾ? ಹಾಂ, ಪೆಟ್ರೋಲ್ ಸರ್. ಎಷ್ಟು ಹೇಳಿ ಸರ್ ಗಾಡಿ? 130 ಓಡಿದೆ ಸರ್. 1,30,000? ಹಾಂ, 1,30,000 ಓಡಿದೆ. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಒಂದು 80% ಇದೆ ಸರ್. 4? ಒಂದು 80% ಇದೆ. ಸ್ಟೆಪ್ನಿ ಮಾತ್ರ ಒಂದು 30% ಇದೆ. ಓಕೆ, ಇದು FC ಇನ್ಸೂರೆನ್ಸ್ ಸರ್ ಎಲ್ಲ ಮಟ್ಟ ಇದಾವೆ? ಸರ್ ಒಂದು 4 ವರ್ಷ FC ಇದೆ. ಹಾಂ. ಮೊನ್ನೆ ಇದು ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಮೊನ್ನೆ ಒಂದು ಕಟ್ಟಿದ್ರಾ? ತಿಂಗಳಾಗಿದೆ. ಒಂದು ತಿಂಗಳಾಗಿದೆ ಸರ್. ಹಾಂ, ಅಂದರೆ ಇನ್ಶೂರೆನ್ಸ್ ಫ್ರೆಶ್ ಇದೆ? ಹಾಂ, ಫ್ರೆಶ್ ಓಕೆ. ಇದೆ. ಗಾಡಿ ಕಂಡೀಷನ್ ಎಲ್ಲ ಓಕೆ ಇದೆಯಾ? ಕಂಡೀಷನ್ ಮಾತ್ರ ಪಕ್ಕ ಇದೆ ಸರ್. ಓಕೆ, ಇದು AC ಪವರ್ ಸ್ಟೀರಿಂಗ್ ಬರುತ್ತಾ? ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ ಎಲ್ಲ ಇದೆ ಸರ್. ಎಲ್ಲ ವರ್ಕಿಂಗ್ ಇದಾವಾ? ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ, ಇನ್ನೇನು ಗಾಡಿ ಏನಾದ್ರು ಡೆಂಟು, ರೀಪೇಂಟು, ಸ್ಕ್ರಾಚ್ ಆ ಥರ ಏನಾದ್ರು ಇದಾವಾ? ಮುಂದೆಗಡೆ ಸರ್ ಇದು ಗ್ಲಾಸು ಏರ್ ತಗೊಂಡಿದೆ. ಮೊನ್ನೆ ಬಿಸಿಲಲ್ಲಿ ನಿಲ್ಸಿದ್ದೆ, ಏರ್ ತಗೊಂಡಿದೆ ಒಂದು ಸ್ವಲ್ಪ. ಹಾಂ. ಅದೊಂದು ಏರ್ ತಗೊಂಡಿದೆ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ತಗೊಂಡೆ ಸರ್. ಓಕೆ, ಗಾಡಿ ಮೇಲೆ ಲೋನ್ ಏನಾದ್ರು ಹಾಕ್ಸಿದ್ರಾ ಸರ್? ಇಲ್ಲ ಸರ್, ಲೋನ್ ಏನಿಲ್ಲ, ಫುಲ್ ಕ್ಯಾಶೇ ಕೊಟ್ಟು ತಗೊಂಡಿದ್ದು. ಓಕೆ, ಗಾಡಿ ಇರೋದಿಲ್ಲ ಸರ್ ಇದು? ಇದು ಶಿರಾ ತಾಲೂಕು ಪಂಜಿಗ್ನಾಳಿ ಸರ್. ಶಿರಾ ತಾಲೂಕು ಅಂದರೆ ತುಮಕೂರು ಸೈಡಾ? ತುಮಕೂರು ಸೈಡ್. ತುಮಕೂರು ಸೈಡ್. ಶಿರಾ ಒಂದು ಎಷ್ಟು ದೂರ ಸರ್ ನಿಮ್ಮೂರಿಗೆ? ಶಿರಾದಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಓಕೆ, ತುಮಕೂರಿಂದ ಬಂದರೆ? ತುಮಕೂರಿಂದ ಬಂದರೆ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಅಂದರೆ ಶಿರಾಕ್ಕೆ ನಿಮ್ಗೆ ಹತ್ರ ಆಗುತ್ತೆ? ಶಿರಾಕ್ಕೆ ಹತ್ರ ಆಗುತ್ತೆ. ಓಕೆ, ಈ ಗಾಡಿಗೆ ಏನು ಹೇಳ್ತಾರೆ ರೇಟು? 290 ಹೇಳ್ತಾ ಇದ್ದೀನಿ ಸರ್. 2,90,000? ಹ್ಞೂ. ಓಕೆ, ನೀವು ಎಷ್ಟಕ್ಕೆ ತೊಗೊಂಡಿದ್ರಿ? ನಾವು 295 ಒಟ್ಟಿಗೆ ಎಲ್ಲ ಇನ್ಸೂರೆನ್ಸ್ ಎಲ್ಲ ಸೇರಿ ಒಂದು 3 ಲಕ್ಷ ಆಗಿದೆ ಸರ್. ನೀವೆಲ್ಲ 3 ಲಕ್ಷ ಬಂಡವಾಳ ಹಾಕಿ 290 ಕೊಡ್ತಾಯಿದ್ದೀರಾ? ಏನು ಬಂದಾಗ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ? ಮಾಡ್ಕೊಂಡು ಕೊಡೋಣ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಇದೆ ಹಾಕಿ.